ನಮಸ್ಕಾರ. ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರಾಯರ ಕಥಾ ಮಾಲಿಕೆಯನ್ನು ಹೇಳ್ತಾ ಬರ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಇಲ್ಲಿವರೆಗೆ ರಾಯರ ಪೂರ್ವ ಜನ್ಮದ ಕಥೆಗಳನ್ನು ಹೇಳಿದ್ವಿ. ಕಡೆಯದಾಗಿ ರಾಯರು ವ್ಯಾಸರಾಜರಾಗಿ ವಿಜಯನಗರ ಸಂಸ್ಥಾನನ ಆಶೀರ್ವದಿಸಿ ಹಿಂದೂ ಸಾಮ್ರಾಜ್ಯನ ಉಳಿಸಿ ಬೆಳೆಸಿದ ಕಥೆಯನ್ನು ತಿಳ್ಕೊಂಡ್ವಿ. ಈಗ ರಾಯರ ಜನ್ಮಕ್ಕೆ ಬರೋಣ. ಮುಂದೆ ಇಲ್ಲಿಗೆ ವ್ಯಾಸರಾಜರಾಗೇನೆ ರಾಯರ ಕರ್ತವ್ಯ ಮುಗಿಲಿಲ್ಲ. ಪ್ರಹ್ಲಾದರಾಗಿದ್ದವರು ವ್ಯಾಸರಾಜರಾಗಿ ರಾಯರಾಗಿ ಮತ್ತೆ ಜನ್ಮ ಎತ್ತಲೇಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ರಾಯರು ಎಲ್ಲಿ ಹುಟ್ಟುತ್ತಾರೆ, ಅವರು ಹುಟ್ಟುವ ಹಿನ್ನೆಲೆ ಏನು, ಆ ಕಾಲ ಹೇಗಿತ್ತು, ಇದನ್ನೆಲ್ಲ ಮೊದಲು ತಿಳ್ಕೊಳ್ಳೋಣ. ಈ ಸಂಚಿಕೆಯಲ್ಲಿ ನಾನು ರಾಯರ ಪೂರ್ವಜರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಿಂದಿನ ಸಂಚಿಕೆಗಳಲ್ಲಿ ರಾಯರ ಪೂರ್ವ ಜನ್ಮದ ಬಗ್ಗೆ ಹೇಳ್ತಾ ಇದ್ದೆ. ಈಗ ರಾಯರ ಪೂರ್ವಜರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮಯೂರವರ್ಮನ ಕಾಲ, ಕದಂಬರ ಮಯೂರವರ್ಮನ ಕಾಲದಲ್ಲಿ ಉತ್ತರ ಭಾರತದಿಂದ 64 ಒಕ್ಕಲಿನ ಬ್ರಾಹ್ಮಣರು ಬರ್ತಾರೆ. ಯಾಕೆಂದ್ರೆ ಮಯೂರವರ್ಮ ಕನ್ನಡ ಸಾಮ್ರಾಜ್ಯಕ್ಕೆ ಮೊದಲ ದೊರೆ ಅಂತ ಹೇಳ್ತಿದ್ರೆ ಮೊದಲನೇ ಕನ್ನಡ ಮಹಾರಾಜ ಅವನು. ಮಯೂರವರ್ಮ ಒಂದು ಮಹಾಯಜ್ಞನ ಇಟ್ಕೊಳ್ತಾನೆ. ತುಂಬ ದೊಡ್ಡ ಯಜ್ಞ, ದೊಡ್ಡ ಪ್ರಮಾಣದ ಯಜ್ಞ. ಅದಕ್ಕಾಗಿ ಆ ಯಜ್ಞ ನಡೆಸೋದಕ್ಕೆ ಬ್ರಾಹ್ಮಣರನ್ನು ಕರೆಸ್ತಾನೆ. ಉತ್ತರ ಭಾರತದಿಂದ 64 ಒಕ್ಕಲಿನ ಜನ ಬರ್ತಾರೆ. ಇವರನ್ನ 64 ಒಕ್ಕಲು ಅಥವಾ 60 ಒಕ್ಕಲು ಅಂತ ಇವತ್ತಿಗೂ ಕರೀತಾ ಇದ್ದಾರೆ. ಅದರಲ್ಲಿ 4 ಒಕ್ಕಲಿನವರು ಬೇಗ ನಾಶ ಆಗೋಗ್ಬಿಡ್ತಾರೆ. ಅವ್ರ ವಂಶದಲ್ಲಿ ಮಕ್ಕಳಿಂದ ಆಗೋದು, ಏನೋ ರೋಗ ಬಂದು ಸತ್ತೋಗೋದು, ಏನೋ ಆಗ್ಬಿಟ್ಟು 4 ಒಕ್ಕಲು ಹೊರಟೋಗುತ್ತೆ. ಇನ್ನು 60 ಒಕ್ಕಲುಗಳು ಉಳ್ಕೊಳ್ತದೆ. ಇವತ್ತಿಗೂ 60 ಒಕ್ಕಲು ಅಂತ ಬ್ರಾಹ್ಮಣರಲ್ಲಿ ಅವರೊಂದು ಪ್ರತ್ಯೇಕ ಪಂಗಡ ಅಲ್ಲ, ಆದ್ರೆ ಅವ್ರು ನಾವು 60 ಒಕ್ಕಲಿನವರು ಅಂತ ಹೇಳ್ಕೊಳ್ತೀವಿ. ಆ 60 ಒಕ್ಕಲಿನಲ್ಲಿ ಗೌತಮ ಗೋತ್ರ ಅಂತ ಒಂದು ಗೋತ್ರದವರು ಇದ್ದಾರೆ. ಆ ಗೌತಮ ಗೋತ್ರದಲ್ಲಿ ರಾಯರು ಹುಟ್ಟೋದು. ಈ ಗೌತಮ ಗೋತ್ರದಲ್ಲಿ ಮೊದಲು ಕೃಷ್ಣದೇವರಾಯನ ಕಾಲ ಬರುತ್ತೆ. ಕೃಷ್ಣದೇವರಾಯನ ಕಾಲದಲ್ಲಿ ಅವ್ರಿಗೆ ಕೃಷ್ಣ ಭಟ್ರು ಬಹಳ ದೊಡ್ಡ ವೀಣಾ ವಿದ್ವಾಂಸರು. ಅವರನ್ನ ಕರೆಸ್ಕೊಂಡು ಕೃಷ್ಣದೇವರಾಯ ಅವರಿಂದ ವೀಣೆಯನ್ನು ಕಲಿತಾ ಇರ್ತಾರೆ. ಕೃಷ್ಣದೇವರಾಯರು ಅವ್ರ ಪೀರಿಯಡಲ್ಲಿ ಹೆಚ್ಚು ಯುದ್ಧದಲ್ಲೇ ಕಳೀತಿದ್ರು. ಆದರೆ ಸಮಯ ಸಿಕ್ಕಾಗೆಲ್ಲ ಕೃಷ್ಣ ಭಟ್ರಿಂದ ವೀಣೆಯನ್ನು ಕಲಿತಾ ಇದ್ರಂತೆ. ಹಾಗಾಗಿ ಕೃಷ್ಣ ಭಟ್ರಿಗೆ ವಿಜಯನಗರ ಸಂಸ್ಥಾನದಲ್ಲಿ ಒಂದು ದೊಡ್ಡದಾದ ಗೌರವ, ಒಂದು ವ್ಯಕ್ತಿತ್ವ ಇತ್ತು. ಅವರ ಮಗನೇ ಕನಕಚಲಾಚಾರ್ಯರು ಅಥವಾ ಕನಕಚಲಾ ಭಟ್ಟ. ಈ ಕನಕಚಲಾ ಭಟ್ರು ಕೂಡ ತಂದೆಯಷ್ಟೇ ಪಂಡಿತರು, ತಂದೆಗೇನೆ ವೀಣೆ ನುಡಿಸ್ತಾರೆ. ಇವ್ರ ವಂಶದವರೇ ವೀಣೆಗೆ ಪ್ರಖ್ಯಾತಿ. ಹಾಗಾಗಿ ವೀಣೆ ಕನಕಚಲಾಚಾರ್ಯರು ಅಥವಾ ವೀಣೆ ಕನಕ ಭಟ್ರು ಅಂತ ಕರೀತಾರೆ. ಇವರು ಲಕ್ಷ್ಮೀ ದೇವಮ್ಮ ಅವ್ರನ್ನ ಮದುವೆ ಮಾಡಿಕೊಂಡು ತಿಮ್ಮಣ್ಣ ಭಟ್ಟ ಅಂತ ಒಬ್ಬ ಮಗನ್ನ ಪಡ್ಕೊಳ್ತಾರೆ. ಇವರು ಕೂಡ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಮಹಾನ್ ಪಂಡಿತರಾಗಿ ಇದ್ದಾರೆ. ಮತ್ತೆ ವೀಣೆನ ನುಡಿಸ್ತಾರೆ. ತುಂಬ ಸಾತ್ವಿಕರು. ಈ ವಂಶದವರು ಹೇಗೆ ಅಂದರೆ, ಈ ಮಹಾನುಭಾವ ಇವ್ರ ವಂಶದಲ್ಲಿ ಹುಟ್ಟಲೇಬೇಕು ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಮಹಾನ್ ಪಂಡಿತರು ಮತ್ತೆ ಜ್ಞಾನಿಗಳು ಮತ್ತೆ ಸಾತ್ವಿಕರು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾತ್ವಿಕರು. ಇವ್ರ ಇಡೀ ವಂಶನ ಕೆದ್ಕೊಂಡು ಬಂದರೆ ಒಂದೇ ಒಂದು ಸಣ್ಣ ತಪ್ಪುಗಳು ಕೂಡ ಇವ್ರಿಂದ ಆದದ್ದಲ್ಲ. ಮಹಾನ್ ದೈವ ಭಕ್ತರು, ಆಮೇಲೆ ಗುರು ಭಕ್ತರು. ಹೀಗಾಗ್ಬಿಟ್ಟು ಏನಾಗಿತ್ತು ಅಂದರೆ, ಇವ್ರನ್ನ ಕಂಡ್ರೆ ಇಡೀ ವಿಜಯನಗರ ಸಂಸ್ಥಾನದಲ್ಲಿ ಒಂದು ದೊಡ್ಡ ಗೌರವ ಇತ್ತು. ಹಾಗೆ ಪಂಡಿತರು ಕೂಡ. ಹಾಗಂತೇಳಿ ನಾನು ಪಂಡಿತ ಅಂತ ಅಹಂಕಾರ ಪಡೋದಾಗ್ಲಿ ಅದು ಯಾವುದೂ ಇಲ್ಲದೆ ತುಂಬ ಸಾತ್ವಿಕ ಮನೋಭಾವದಲ್ಲಿ ಕನಕಚಲಾಚಾರ್ಯರು ಇರ್ತಾರೆ. ಆದರೆ ದುರಾದೃಷ್ಟವಶ ಕೃಷ್ಣದೇವರಾಯರ ನಂತರದ ದಿನಗಳಲ್ಲಿ ಅಳಿಯ ರಾಮರಾಯರು ಪಟ್ಟಕ್ಕೆ ಬರ್ತಾರೆ. ಅಳಿಯ ರಾಮರಾಯರು ಪಟ್ಟಕ್ಕೆ ಬಂದ ಕಾಲದಲ್ಲಿ ತಾಳಿಕೋಟೆ ಯುದ್ಧ ನಡೆಯುತ್ತೆ. ಈ ತಾಳಿಕೋಟೆ ಯುದ್ಧದ ಪರಿಣಾಮದಲ್ಲಿ ಅಳಿಯ ರಾಮರಾಯರು ತೀರ್ಕೊಂಡ ನಂತರ ವಿಜಯನಗರ ಸಂಸ್ಥಾನದಲ್ಲಿ ಅರಾಜಕತೆ ಉಂಟಾಗ್ತದೆ. ಶತ್ರುಗಳು ದೇಶಕ್ಕೆ ನುಗ್ಗುತ್ತಾರೆ. ಯಾರಿದ್ದಾರೆ, ಅವ್ರ ಸ್ಥಾನ ಏನು, ಗೌರವ ಏನು, ಒಳ್ಳೆಯವರ ಕೆಟ್ಟವರ ಇಲ್ವಾ, ಸೈನಿಕರ ಏನು ಯೋಚನೆ ಮಾಡದೆ ದೌರ್ಜನ್ಯ ನಡೆಯುತ್ತೆ. ಶತ್ರುಗಳು ನುಗ್ಗು ಬಿಡ್ತಾರೆ. ಸಿಕ್ಕಿದ್ದನ್ನೆಲ್ಲ ದೋಚೋದು, ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡೋದು, ಈ ತರದ ದಾಂಧಲೆ ನಡೀತಾ ಇದ್ದ ಸಂದರ್ಭದಲ್ಲಿ ಕನಕಚಲಾಚಾರ್ಯರು ಹೇಗೂ ಕಡೆ ಪಕ್ಷ ಜೀವನ ಉಳಿಸ್ಕೊಂಡು, ಹೆಂಡತಿ ಅವ್ರಿಗೆ ಜೀವಕ್ಕಿಂತ ಮಾನ ಪ್ರಾಣ ಮುಖ್ಯ ಆಗಿರುತ್ತೆ, ಲಕ್ಷ್ಮೀ ದೇವಮ್ಮನ್ನು ಮತ್ತೆ ತಿಮ್ಮಣ್ಣ ಭಟ್ಟರನ್ನು ಕರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ. ಅಲ್ಲಿ ಹೋಗ್ಬೇಕು, ಗುರಿ ಗೊತ್ತಿಲ್ಲ, ಆದರೆ ಶತ್ರುಗಳ ಕೈಗೆ ಸಿಕ್ಕಿದ್ರೆ ಮಾನ ಪ್ರಾಣ ಎರಡೂ ಹೊರಟೋಗುತ್ತೆ. ಅದಾಗಬಾರ್ದು ಅಂತೇಳಿ ಕೈನಲ್ಲಿ ಏನಿಲ್ಲ, ಜಾಸ್ತಿ ಏನಿಲ್ಲ, ಒಂದು ವೀಣೆ, ಅವ್ರ ವಂಶದಲ್ಲಿ ಬಂದಿದ್ದಂತಹ ಒಂದು ವೀಣೆ, ಇದು ಇವತ್ತಿಗೂ ಇದೆ. ಆ ವೀಣೆ, ಆ ವೀಣೆಯನ್ನು ಜೊತೆಗೆ ಭಗವಂತನಿಗೆ ಅವ್ರಿಗೆ ಸಂಬಂಧಿಸಿದಂಥ ಒಂದು ಪೆಟ್ಟಿಗೆ, ಆ ಪೆಟ್ಟಿಗೆ ದೇವರ ಪೆಟ್ಟಿಗೆ, ಇದು ಎರಡನ್ನ ಇಟ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾರೆ. ಕೈಯಲ್ಲಿ ಏನೂ ತಂದಿಲ್ಲ, ದೇವರ ಪೆಟ್ಟಿಗೆ ಒಂದು, ಇನ್ನೊಂದು ಇದೆ, ಮತ್ತೆ ಹೆಂಡತಿ ಮಗ ತಿಮ್ಮಣ್ಣ ಭಟ್ಟ, ಇಷ್ಟನ್ನ ಕರ್ಕೊಂಡು ಬರ್ತಾರೆ ವಲಸೆ. ಎಲ್ಲಿಂದ? ವಿಜಯನಗರದಿಂದ
ಕುಂಭಕೋಣಂವರೆಗೂ ನಡ್ಕೊಂಡು ಬರ್ತಾರೆ. ಸುಮಾರು 500 ಕಿಲೋಮೀಟರ್ ವಿಜಯನಗರದಿಂದ ಕುಂಭಕೋಣ. ಅಲ್ಲಿವರೆಗೂ ಏನ್ ಸಿಕ್ತೋ ದಾರಿನಲ್ಲಿ, ಏನ್ ಸಿಕ್ಕಿಲ್ವೋ ಗೊತ್ತಿಲ್ಲ, ಒಂದು ದೊಡ್ಡ ಗುಂಪು ವಿಜಯನಗರದಿಂದ ಛಿದ್ರವಾಗಿ ಹೊರಟೋಗಿದೆ. ತಪ್ಪಿಸ್ಕೊಂಡವರು, ಶತ್ರುಗಳಿಂದ ತಪ್ಪಿಸ್ಕೊಂಡವರು ಹಂಚ್ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಇವರು ಹೋಗ್ತಿದ್ದಾರೆ. ದಾರಿಲಿ ಯಾರು ಅನ್ನ ಕೊಟ್ರೋ, ಯಾರು ಕೊಡ್ಲಿಲ್ವೋ, ಜೊತೆಗೆ ಮೈಲಿಗೆ ಆಚಾರ ಸಿಕ್ಕಿ ತಿನ್ನೋ ಹಾಗಿಲ್ಲ. ಇದೆಲ್ಲರ ನಡುವೆ ಶತ್ರುಗಳು ಎಲ್ಲಿ ನಮ್ಮನ್ನ ಅಟ್ಟಿಸ್ಕೊಂಡು ಬರ್ತಾರೋ ಅನ್ನುವಂತಹ ಭಯ. ಇದೆಲ್ಲದರ ನಡುವೆ ಪಾಪ ತುಂಬಾ ಕಷ್ಟಪಟ್ಕೊಂಡು ಕನಕಚಲಾಚಾರ್ಯರು ಸಾತ್ವಿಕರು ದಾರಿಯಲ್ಲಿ ತುಂಬಾ ಪೂಜೆ ಪುನಸ್ಕಾರಗಳನ್ನು ಯಾವುದನ್ನೂ ಬಿಡದೆ ದಿನ ಅರ್ಘ್ಯ ಕೊಟ್ಕೊಂಡು ಏನೇನೆಲ್ಲ ಪೂಜೆಗಳಿದೆ ಅದನ್ನೆಲ್ಲ ಮಾಡಿಕೊಂಡು ಹೊಟ್ಟೆಗಿಲ್ದೆ ಇದ್ರು ಕೂಡ ನಡ್ಕೊಂಡು ಕುಂಭಕೋಣಕ್ಕೆ ಬರ್ತಾರೆ. ಕುಂಭಕೋಣಕ್ಕೆ ಬಂದ್ರೆ ಇವರೊಬ್ಬರೇ ಬರಲಿಲ್ಲ, ಒಂದು ದೊಡ್ಡ ಸಮೂಹ ಕುಂಭಕೋಣ ಮಠಕ್ಕೆ ಬಂತು. ಕುಂಭಕೋಣದಲ್ಲಿ ಏನಾಗಿದೆ, ವಿಜಯೇಂದ್ರರು ಆಗಷ್ಟೇ ಪೀಠವನ್ನು ಅಲಂಕರಿಸಿದ್ದಾರೆ. ಸುರೇಂದ್ರರಿದ್ದಾರೆ, ದೊಡ್ಡ ಗುರುಗಳು ಸುರೇಂದ್ರಾಚಾರ್ಯರಿದ್ದಾರೆ. ಅವರ ನಂತರ ಇವರಿದ್ದಾರೆ. ವಿಜಯೇಂದ್ರರು ಮತ್ತೆ ಕನಕಚಲಾಚಾರ್ಯರು ಬಾಲ್ಯ ಸ್ನೇಹಿತರು. ವಿಜಯೇಂದ್ರರು ಹಂಪೆನಲ್ಲಿ ಅಂದರೆ ವಿಜಯನಗರದಲ್ಲೇ ಓದಿದವರು, ಅಲ್ಲಿಂದಲೇ ಈ ಮಠಕ್ಕೆ ಬಂದಿರ್ತಾರೆ. ಹಾಗಾಗಿ ಕನಕಚಲಾಚಾರ್ಯರಿಗೆ ಗುರುಗಳ ಪರಿಚಯ ಇರುತ್ತೆ. ಆದರೆ ತಮ್ಮ ಪರಿಚಯ ಹೇಳ್ಕೊಳ್ಳೋಕ್ಕೂ ಸಾಧ್ಯವಿಲ್ಲದಷ್ಟು ಜನ ಎಲ್ಲರೂ ಆಶ್ರಯಕ್ಕೋಸ್ಕರ ಮಠಕ್ಕೆ ಬಂದಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಹೋಗಿದ್ದಾರೆ. ಯೋಚನೆ ಮಾಡಿ, ವಿಜಯನಗರ ಸಾಮ್ರಾಜ್ಯ ತುಂಬಾ ದೊಡ್ಡದು, ತುಂಬಾ ಶ್ರೀಮಂತವಾಗಿದ್ದು, ರಾಜಧಾನಿಯಾಗಿಂದ ತುಂಬಾ ಜನ ಅಲ್ಲಿ ಸೇರ್ಕೊಂಡಿದ್ರು. ಅವ್ರು ಎಲ್ಲರೂ ಹಂಪೆ ಆಗೋದ್ಮೇಲೆ ಅಲ್ಲಿ ಇರೋಕ್ಕಾಗದೆ ಎಲ್ಲ ಓಡ್ ಬಂದಿದ್ದಾರೆ. ಒಂದಷ್ಟು ಜನ ಮಠಕ್ಕೆ ಬಂದ್ರು. ಆ ಗುಂಪಲ್ಲಿ ಇವರು ಬಂದಿದ್ದಾರೆ. ಇವ್ರನ್ನ ಯಾರು ಗುರ್ತಿಸೋರಿಲ್ಲ. ನಿಜ ಹೇಳ್ಬೇಕಂದ್ರೆ ಕುಂಭಕೋಣ ಮಠದಲ್ಲಿ ಬಾಗ್ಲಾಕ್ಬಿಟ್ರಂತೆ ಈ ಜನ ನೋಡ್ಬಿಟ್ಟು ನಮ್ಮ ಕೈಲಿ ಆಗೋದಿಲ್ಲ ಇಷ್ಟೊಂದು ಜನ ಎಲ್ಲಿಗೆ ಸೇರಿಸ್ಕೊಳ್ಳೋದು ಅಂತ. ಆದ್ರೆ ವಿಜಯೇಂದ್ರ ಹಾಗಲ್ಲ, ತುಂಬಾ ದೊಡ್ಡವರು, ಕರುಣಾಮಯಿಗಳು. ತಾವೇ ಭಗವಂತನ ಪೂಜೆ ಮಾಡ್ತಾ ಇದ್ದವರು ಪೂಜೆಯಲ್ಲಿ ಇದ್ದಾಗಲೇ ಅರ್ಥಕೊಳ್ತಾರೆ, ಇಷ್ಟೊಂದು ಗಲಾಟೆ ಆಗ್ತಿದೆ, ಇಷ್ಟೊಂದು ಜನ ಆಶ್ರಯಕ್ಕೆ ಬಂದಿದ್ದಾರೆ ಅಂತ. ಪೂಜೆ ಮಾಡ್ತಾ ಇದ್ದ ನೈವೇದ್ಯದ ಪಾತ್ರೆ ಇನ್ನೂ ಭಗವಂತನ ನೈವೇದ್ಯವೇ ಆಗಿರೋದಿಲ್ಲ. ನೈವೇದ್ಯದ ಪಾತ್ರೆನ ಹಿಡ್ಕೊಂಡು ಹಾಗೆ ವಾಪಸ್ ಬಂದ್ಬಿಟ್ರಂತೆ ಬಾಗಿಲಿಗೆ. ಮೊದಲು ಬಾಗಿಲು ತೆಗೀರಿ ಅಂತ ಮಠದ ಬಾಗಿಲು ತೆಗೆಸಿ ಸ್ನಾನ ಪೂಜೆ ಆಮೇಲೆ ಎಲ್ಲರೂ ಮಠದಲ್ಲಿ ಏನು ಅಡುಗೆ ಆಗಿದೆ ಅದನ್ನು ಊಟ ಮಾಡಿ ಆಮೇಲೆ ಸ್ನಾನ ಅಂತ ಹೇಳಿದಷ್ಟು ದೊಡ್ಡವರು ವಿಜಯೇಂದ್ರರು. ಆಮೇಲೆ ಏನ್ ಮಾಡ್ತಾರೆ, ಅಲ್ಲಿ ನಿಂತಿದ್ದ ಮಕ್ಕಳಿಗೆ ತಾವು ತಂದಿದ್ದ ಪ್ರಸಾದ ಭಗವಂತ ಮೂಲರಾಮನಿಗೆ ನೈವೇದ್ಯ ಮಾಡಬೇಕು ಅಂತ ಇಟ್ಕೊಂಡಿದ್ರು. ಆ ನೈವೇದ್ಯ ಮಾಡ್ಕೋಬೇಕು ಅಂತ ಇಟ್ಕೊಂಡಿದ್ದ ಪ್ರಸಾದನ ಹಾಗೆ ಮಕ್ಕಳ ಕೈಗಿಟ್ಟರಂತೆ, ತಗೊಳ್ಳಿ ತಿನ್ನಿ, ನೀವೆಲ್ಲರೂ ಮೊದಲು ತಿನ್ನಿ, ನೀವೇ ಬಾಲಕೃಷ್ಣ, ನನಗೆ ನೀವೇ ಬಾಲರಾಮ ಅಂತ ಹೇಳಿ. ಆ ಮಕ್ಕಳಲ್ಲಿ, ಯಾಕೆಂದ್ರೆ ಎಲ್ಲಾ ಮಕ್ಕಳು ಹಸಿದು ದಣದು ತುಂಬಾ ಕಷ್ಟಪಟ್ಕೊಂಡು ಬಂದಿದ್ರು. ಆ ಮಕ್ಕಳಿಗೆ ಅಲ್ಲೇ ಕೊಡ್ತಾ ಬರ್ತಾರೆ. ಒಂದು ಮೂಲೆಯಲ್ಲಿ ಗಂಡ ಹೆಂಡತಿ ಮಗು ನಿಂತಿದ್ದಾರೆ. ನೋಡಿ ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಕನಕಚಲಾಚಾರ್ಯರಿಗೂ ಈ ಸ್ಥಿತಿ ಬಂತ ಅಂತೇಳಿ ಆಲ್ರೆಡಿ ತಿಮ್ಮಣ್ಣ ಅವ್ರಿಗೆ ಉಪನಯನ ಆಗಿರುತ್ತೆ. ತಿಮ್ಮಣ್ಣನ ಉಪನಯನಿಗೆ ಪುಣ್ಯವಶಾತ್ ವಿಜಯೇಂದ್ರರು ಕೂಡ ಬಂದಿರ್ತಾರೆ. ಹಾಗಾಗಿ ತಿಮ್ಮಣ್ಣನ ಬಗ್ಗೆ ವಿಜಯೇಂದ್ರರಿಗೆ ತಿಳಿದಿರುತ್ತೆ. ಆದರೂ ಉಪನಯನ ಆಗಿದ್ರೂ ಪರವಾಗಿಲ್ಲ ಕಂದ, ತಗೋ ಅಂತ ಹೇಳಿ ಸ್ನಾನ ಇಲ್ಲದೆ ಇದ್ರು ಪ್ರಸಾದ ಆಗಿಲ್ಲ, ಇನ್ನ ಭಗವಂತನ ನೈವೇದ್ಯನೇ ಆಗಿಲ್ಲ. ಅದೇ ಪ್ರಸಾದಕ್ಕೆ ಇಟ್ಟಿದ್ದ ಪದಾರ್ಥನ ತೆಗೆದು ಆ ಹುಡುಗನ ಕೈಗೂ ಇಟ್ಟರಂತೆ. ಹುಡುಗ ಅನ್ಮನ್ಸ್ತಾನೆ ತಿನ್ನೋಕೆ, ಆದರೆ ಹೇಳ್ತಾರೆ ತಿನ್ನು ಮಗು, ಮಕ್ಕಳಿಗೆ ಮೊದಲು ಇದಾಗಬೇಕು. ಊಟ ತಿಂಡಿ ವಿಷಯದಲ್ಲಿ ಆಪದ್ಧರ್ಮ ತೊಂದರೆ ಇಲ್ಲ, ಆಮೇಲೆ ಉಳಿದಿದ್ದೆಲ್ಲ. ಯಾಕೆಂದ್ರೆ 500 ಕಿಲೋಮೀಟರ್ಗಳ ದೂರ ದಣಿದು ಬಂದಿದ್ದೀರಿ, ಮೊದಲು ಉಪಚಾರ ಆಗಬೇಕು. ಎಲ್ಲರ ದೇಹದೊಳಗೂ ಭಗವಂತನ ಸಾನ್ನಿಧ್ಯ ಇದೆ, ಮೊದಲು ಅವನನ್ನು ತೃಪ್ತಿಪಡಿಸಿ ಅಂತ ಹೇಳಿ ತಿನ್ನಿಸ್ತಾರೆ. ಅದಾದ್ಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಗುರುಗಳು ಒಪ್ಕೊಂಡು ಇವ್ರನ್ನ ಒಳಗಡೆ ಬಿಟ್ಕೊಂಡಿದ್ರು ಕೂಡ ಅಲ್ಲಿ ಮಠದಲ್ಲಿ ಅವರು ತುಂಬಾ ಶಿಕ್ಷೆಗಳಾಗ್ತದೆ. ಯಾರಿಗೆ? ಕನಕಚಲಾಚಾರ್ಯರಿಗೆ. ಯಾಕೆಂದ್ರೆ ಕನಕಚಲಾಚಾರ್ಯರು ಇದೇ ಮಠದಲ್ಲಿ ಉಳ್ಕೊಂಡ್ಬಿಡ್ತಾರೆ. ಮಠದಲ್ಲಿ ತುಂಬಾ ಜನ ಇರ್ತಾರೆ. ವಿಜಯೇಂದ್ರ ಗುರುಗಳಾದ್ರು ಅವ್ರ ಹಿನ್ನೆಲೆಯಲ್ಲಿ ನಿಮ್ಗೆ ಗೊತ್ತು ಹೇಗಿರುತ್ತೆ ಅಂತ. ಮಠದಲ್ಲಿ ಗುರುಗಳು ಒಳ್ಳೆಯವರು, ಸುತ್ತಲವರೆಲ್ಲರೂ ಒಳ್ಳೆಯವರಾಗಿರ್ಬೇಕು ಅಂತಿಲ್ಲ. ಭಗವಂತನ ಸಾನ್ನಿಧ್ಯ ಇದೆ, ಆದ್ರೂ ಸುತ್ತಲ್ಲಿ ತುಂಬಾ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟ ಮನಸ್ಥಿತಿಯವರು ಇರ್ತಾರೆ, ಎಲ್ಲ ಜನ ಇರ್ತಾರೆ. ಅವರಿಂದ ಕನಕಚಲಾಚಾರ್ಯರು ತುಂಬಾ ಅವಮಾನ ಮತ್ತೆ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಆದ್ರೂ ಮಠದಲ್ಲಿ ಒಂದು ಬಿಡದಿ ಸಿಗುತ್ತೆ. ಆ ಬಿಡದಿಯಲ್ಲಿ ಕನಕಚಲಾಚಾರ್ಯರು ಮಗ ಮತ್ತೆ ಹೆಂಡತಿ ಜೊತೆಗೆ ಇರ್ತಾರೆ. ಜೊತೆಗೆ ಅವ್ರನ್ನೇನು ಸುಮ್ಮನೆ ಇಟ್ಕೊಳ್ಳೋದಿಲ್ಲ, ಮಠದಲ್ಲಿರುವಂತಹ ಶಾಲೆಗೆ ಅವರನ್ನ ಅಧ್ಯಾಪಕರಾಗಿ ನೇಮಿಸ್ತಾರೆ. ಅವರ ಪಾಂಡಿತ್ಯ, ಅವರ ಸಂಗೀತ ಜ್ಞಾನ ಅಲ್ಲಿರುವಂತಹ ಪಂಡಿತರಿಗೆ ಮತ್ತೆ ಪರಿಕರ್ಮಿಗಳಿಗೆ ಯಾಕೋ ಇಷ್ಟ ಆಗೋದಿಲ್ಲ. ಇವರು ಮುಂದೆ ಬೆಳೆದು ಬಿಡ್ತಾರೆ. ವಿಜಯೇಂದ್ರರ ನಂತರ ತಿಮ್ಮಣ್ಣ ಭಟ್ಟನಿಗೆ ಪೀಠ ಕೊಟ್ಟು ಬಿಡ್ತಾರೆ. ಈ ತರದ ಕೂಗುಗಳು ಮಾತುಗಳು ಶುರುವಾಗ್ಬಿಡುತ್ತೆ. ಇಲ್ಲ ಇವ್ರಿಗಾಗ್ಬಾರ್ದು, ನಮ್ಮ ಕಡೆಯವ್ರನ್ನೇ ಮುಂದಿನ ಪೀಠ ಆಗ್ಬೇಕು, ಇವ್ರ ಕಡೆಯವ್ರಿಗೆ ಪೀಠ ಆಗ್ಬಿಡುತ್ತೆ, ತಿಮ್ಮಣ್ಣ ಭಟ್ಟನಿಗೆ ಪೀಠ ಕೊಟ್ಟು ಬಿಡ್ತಾರೆ. ಈ ತರದ ಗೊಂದಲಗಳು ಮಠದಲ್ಲಿ ಶುರುವಾಗುತ್ತೆ. ಯಾವಾಗ ಆಗುತ್ತೆ, ಇವರನ್ನ ಓಡಿಸದೇ ಇದ್ರೆ ತಿಮ್ಮಣ್ಣ ಭಟ್ಟ ಬಂದು ಮುಂದೆ ಮಠದಲ್ಲಿ ಪೀಠಾಧಿಪತಿಯಾಗಿ ಕುತ್ಕೊಂಡ್ಬಿಡ್ತಾನೆ. ಇದಾಗಬಾರ್ದು, ಇವ್ರನ್ನ ಓಡಿಸ್ಬೇಕು ಅಂತ ತುಂಬಾ ಕಷ್ಟ ಕೊಡ್ತಾರೆ. ಹೇಗಿರುತ್ತೆ ಕಷ್ಟ ಅಂದ್ರೆ, ತಿಮ್ಮಣ್ಣ ಭಟ್ರು ತಂದೆ ತಾಯಿ ಕನಕಚಲಾಚಾರ್ಯರು ಮತ್ತೆ ಲಕ್ಷ್ಮೀದೇವಮ್ಮ ಈ ಕಷ್ಟನ ತಡೆಯೋಕೆ ಆಗದಷ್ಟು ಒದ್ದಾಡೋಗಾಗುತ್ತೆ.
ಈ ವಿಷಯ ಗುರುಗಳಿಗೆ ಗೊತ್ತಾಗುತ್ತೆ. ಅಪರೋಕ್ಷ ಜ್ಞಾನಿಗಳು ಗುರುಗಳು ವಿಜಯೇಂದ್ರರು ಗೊತ್ತಾಗುತ್ತೆ. ವಿಜಯೇಂದ್ರರು ಕನಕಚಲಾಚಾರ್ಯರನ್ನು ಕರೆದಿಟ್ಟು ಒಂದು ಕೆಲಸ ಮಾಡು, ಈ ಮಠದಲ್ಲಿ ಇರೋದಕ್ಕೆ ನೀನು ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ನೀನು ಇವತ್ತು ಅದನ್ನ ಶ್ರೀಮುಷ್ಣಂ ಅಂತಾರೆ, ಆ ಕಾಲದಲ್ಲಿ ಅದನ್ನು ಕಾವೇರಿ ಕಟ್ಟಡಂ ಅಂತ ಕರೀತಾ ಇತ್ತು. ಆ ಊರಲ್ಲಿ ನಾವು ಒಂದು ಸ್ಕೂಲ್ ತೆಗೆದಿದ್ವಿ, ಆ ಶಾಲೆ ಇವತ್ತು ನಡೀತಾ ಇಲ್ಲ, ನೀನು ಅಲ್ಲಿ ಹೋಗ್ಬಿಟ್ಟು ಆ ಶಾಲೆನ ಮುಂದುವರಿಸು ಅಂತ ಹೇಳ್ಬಿಟ್ಟು ಕನಕಚಲಾಚಾರ್ಯರನ್ನ ಮತ್ತೆ ಅವ್ರ ಹೆಂಡತಿನ ಕಳಿಸ್ತಾರೆ. ಆದರೆ ತಿಮ್ಮಣ್ಣ ಭಟ್ರನ್ನ ತಾವೇ ಉಳಿಸ್ಕೊಳ್ತಾರೆ. ಯಾಕಿರ್ಬೋದು? ತಿಮ್ಮಣ್ಣ ಭಟ್ರಿಗೆ ಅಧ್ಯಯನ ಆಗಬೇಕು, ನಾನು ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು, ಖಂಡಿತ ಅವ್ರು ಇಲ್ಲಿಂದ ಹೋಗ್ಕೊಡ್ದು, ನೀವು ಮಾತ್ರ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಏನು ಮಠದಲ್ಲಿ ಈಗಾಗಲೇ ತಿಮ್ಮಣ್ಣ ಭಟ್ರಿಗೆ ಗುರುದೀಕ್ಷೆ ಕೊಟ್ಬಿಡ್ತಾರೆ ಅಂತ ಜನ ಯೋಚನೆ ಮಾಡಿರ್ತಾರೆ. ಅದೇ ಥರ ತಿಮ್ಮಣ್ಣ ಭಟ್ರನ್ನ ಗುರುಗಳು ತಮ್ಮ ಶಿಷ್ಯನಾಗಿ ಇಟ್ಕೊಂಡು ತಂದೆ ತಾಯಿ ಒಟ್ಟಿಗೂ ಕಳಿಸ್ದೆ ತಾವೇ ಇಟ್ಕೊಂಡಾಗ ಏನಾಗುತ್ತೆ, ಮತ್ತೆ ಮಠದಲ್ಲಿ ಕಿರುಕುಳ ಶುರುವಾಗುತ್ತೆ. ಅವ್ರಿಗೆ ಹೌದು ತಿಮ್ಮಣ್ಣ ಭಟ್ಟರಿಗೆ ಗುರು ಬೋಧನೆ ಆಗ್ಬಿಡ್ತದೆ, ಗುರುನ್ ಮಾಡಿಬಿಡ್ತಾರೆ, ಅವ್ರಿಗೆ ಪೀಠ ಕೊಟ್ಬಿಡ್ತಾರೆ ಅಂತ ಮತ್ತೆ ಆಗಿ ತಿಮ್ಮಣ್ಣನಿಗೆ ತೊಂದರೆ ಕೊಡೋಕೆ ಶುರು ಮಾಡ್ತಾರೆ. ಅತ್ತ ಕಡೆ ಮಠದ ವಾತಾವರಣ ಗೊತ್ತಿದ್ದು ಮಗನ್ನ ಬಿಟ್ಟು ಬಂದಿದ್ದ ಕಾರಣಕ್ಕೆ ಲಕ್ಷ್ಮೀದೇವಿ ನಿತ್ಯ ಕೊರಗಿ ಒಂದು ದಿವಸ ಜೀವ ಬಿಡ್ತಾರೆ. ಆ ಜೀವ ಬಿಡೋ ಸಮಯದಲ್ಲಿ ವಿಷಯ ತಿಳಿದು ತಾಯಿ ಜೀವ ಹೋಗೋಕ್ಕೂ ಮೊದಲು ತಿಮ್ಮಣ್ಣ ಭಟ್ರನ್ನ ಅಲ್ಲಿ ಕಳಿಸ್ತಾರೆ. ತಿಮ್ಮಣ್ಣ ಭಟ್ರು ಬಂದು ಕೆಲವೇ ಸಮಯದ ನಂತರ ತಾಯಿ ತೀರ್ಕೊಳ್ತಾಳೆ, ಲಕ್ಷ್ಮೀದೇವಿ ಸತ್ತೋಗ್ತಾರೆ. ಲಕ್ಷ್ಮೀದೇವಿಯ ವೈಕುಂಠ ಸಮಾರಾಧನೆ ಮುಗಿಸಿದ್ದೇನೆ ಕನಕಚಲಾಚಾರ್ಯರು ಅವತ್ತು ಸುಳ್ಳುತ್ತಾರೆ. ತಿಮ್ಮಣ್ಣ ಭಟ್ಟ ಇಬ್ಬರಿಗೂ, ತಂದೆ ಮತ್ತೆ ತಾಯಿ ಇಬ್ಬರಿಗೂ ಕೂಡ ಸಂಸ್ಕಾರ ಮಾಡಿ ವಾಪಸ್ ಗುರುಗಳ ಹತ್ರ ಬರ್ತಾರೆ. ಅವ್ರಿಗೆ ಗುರುನೇ ತಂದೆ ತಾಯಿ ಎಲ್ಲ ಆಗ್ತಾರೆ. ಮುಂದೆ ಬರೀ ಅಧ್ಯಯನ ನಡೆಯುತ್ತೆ. ಅಧ್ಯಯನ ಒಂದು ಹಂತಕ್ಕೆ ಬಂದ ಮೇಲೆ ಮಠದಲ್ಲಿ ಎಲ್ಲರ ನಿರೀಕ್ಷೆ ಏನಾಗಿರುತ್ತೆ ಅಂದ್ರೆ ತಿಮ್ಮಣ್ಣ ಭಟ್ರಿಗೆ ಸನ್ಯಾಸ ಕೊಡ್ತಾರೆ. ಆದರೆ ಅದಕ್ಕೆ ವಿರುದ್ಧವಾಗಿ ವಿಜಯೇಂದ್ರರು ತಿಮ್ಮಣ್ಣ ಭಟ್ರಿಗೆ ದೇಸಾಯಿಯವರ ಮಗಳು ಗೋಪಿಕಾಂಬ ತಂದು ಮದುವೆ ಮಾಡ್ತಾರೆ. ತಾವೇ ನಿಂತು ಮದುವೆ ಮಾಡಿ ಸೇವಾ. ನಾವಿನ್ನು ಒಂದು ಗಮನಿಸಬೇಕು, ತಂದೆ ತಾಯಿ ಜೊತೆಗೆ ಯಾಕೆ ತಿಮ್ಮಣ್ಣ ಭಟ್ರನ್ನ ಕಳಿಸದೆ ಗುರುಗಳು ಇಟ್ಕೊಂಡ್ರು? ಗುರುಗಳು ಪರೋಕ್ಷ ಜ್ಞಾನಿಗಳು, ಅವ್ರಿಗೆ ಗೊತ್ತು ಮುಂದೇನು ನಡೆಯುತ್ತೆ, ಹಿಂದೇನು ನಡೆಯಿತು, ಈ ಕಾಲದಲ್ಲೂ ಏನು ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಏನು ಮಾಡ್ತಾರೆ ಅಂದರೆ, ಮುಂದೆ ತಿಮ್ಮಣ್ಣ ಭಟ್ಟ ಇದ್ದಾರೆ, ಅವ್ರ ಹೊಟ್ಟೆಲ್ಲೇನೆ ಕೈ ಹುಟ್ಟುತ್ತಾರೆ ಅನ್ನೋಂಥ ಒಂದು ಏನಿದೆ ದೈವ ಯೋಚನೆ ಮಾಡಿ. ಇವಾಗ ಯಾರೋ ಒಬ್ಬ ವ್ಯಕ್ತಿಯ ದೇಹದಲ್ಲಿ ರಾಯರಂತಹ ಮಹಾತ್ಮರು ಎಲ್ಲಾದಂತಹ ಜೀವ ಹುಟ್ಟಬೇಕು ಅಂದ್ರೆ ಆ ದೇಹ ಕಾಯ ಎಷ್ಟು ಶುದ್ಧವಾಗಿರ್ಬೇಕು, ಮನಸ್ಸು ಎಷ್ಟು ಶುದ್ಧವಾಗಿರ್ಬೇಕು, ಅದನ್ನ ಶುದ್ಧಿಗೊಳಿಸೋದು ಜ್ಞಾನವಿಲ್ಲ. ದೇಹನ ನೀವು ತೊಳೆದು ಮೈ ತೊಳೆದು ಎಷ್ಟು ಸರ್ತಿ ತೊಳೆದ್ರೂ ಕೂಡ ಒಳಗಡೆ ಗಲೀಜಿರುತ್ತೆ, ಅದನ್ನ ಕ್ಲೀನ್ ಮಾಡೋಕ್ಕಾಗದೇ ಇಲ್ಲ. ನೀವು ಯಾವ್ಯಾವುದು ಗಲೀಜು ಮುಟ್ಟಿದ್ರೆ ಸ್ನಾನ ಮಾಡಬೇಕು ಅಂತ ಅನ್ಕೋತಿದೀವೋ ಅದೆಲ್ಲವೂ ದೇಹದ ಒಳಗಡೆನೆ ಇದೆ. ಆದ್ರೂ ಈ ದೇಹ ನಮಗ್ ಬೇಕು, ಅದಿಲ್ದೇನೆ ನಾವು ಬದುಕೋಕ್ಕಾಗಲ್ಲ. ಆದ್ರೆ ಈ ದೇಹ ಶುದ್ಧಿಯಾಗೂ ಇರ್ಬೇಕಲ್ಲ. ಈ ಶುದ್ಧಿ ಆಗೋದು ಹೇಗೆ ಅಂದ್ರೆ ಜ್ಞಾನದಿಂದ. ಮನಃಶುದ್ಧಿ ಆದ್ರೆ ದೇಹನೂ ಶುದ್ಧಿಯಾಗುತ್ತೆ. ಹಾಗಾಗಿ ಮನಃಶುದ್ಧಿ ದೇಹ ಶುದ್ಧಿ ಎರಡೂ ಆಗಬೇಕು ಅನ್ನೋ ಕಾರಣಕ್ಕೆ ತಿಮ್ಮಣ್ಣ ಭಟ್ರಿಗೆ ಜ್ಞಾನವನ್ನ ತುಂಬಿಸ್ತಾರೆ. ಅಂತಹ ಜ್ಞಾನ ಮತ್ತೆ ಕಾಯ ಮನಸ್ಸು ಎರಡು ಶುದ್ಧವಾದ ಮೇಲೇನೆ, ದೇಹ ಮತ್ತೆ ಮನಸ್ಸು ಎರಡು ಶುದ್ಧವಾದ ಮೇಲೆ ಆ ದೇಹದಿಂದ ಮಹಾತ್ಮ ಹುಟ್ಟಕ್ಕೆ ಅವಕಾಶ ಆಗುತ್ತೆ. ಈ ಕಾಯ ಶುದ್ಧಿಗೋಸ್ಕರ ತಿಮ್ಮಣ್ಣ ಭಟ್ರನ್ನ ಹೂಡಿಕೊಂಡು ಅವರಿಗೆ ಜ್ಞಾನದಿಂದ ಅಭಿಷೇಕ ಮಾಡಿಸ್ತಾರೆ, ಜ್ಞಾನದಿಂದ ಅವರನ್ನ ಶುದ್ಧಿಗೊಳಿಸ್ತಾರೆ ಹೋಗ್ತಾರೆ. ಹೀಗಾಗಿ ತಿಮ್ಮಣ್ಣ ಭಟ್ರು ಗುರುಗಳ ಹತ್ರನೇ ಪಾಠ ಕಲಿತು ಮಹಾನ್ ಪಂಡಿತರಾಗ್ತಾರೆ. ಮತ್ತೆ ವಿನಯ ಅನ್ನೋದು ಹೇಗಿರುತ್ತೆ ಅಂದ್ರೆ ಅವ್ರ ವಂಶಕ್ಕೆ ಮೊದಲಿಂದ ಬಂದಿರುತ್ತೆ ವಿನಯ. ಆ ವಿನಯ ತಿಮ್ಮಣ್ಣ ಭಟ್ರು ಇರ್ತದೆ. ಅದಕ್ಕೆ ಒಪ್ಪುವಂತಹ ಕನ್ಯೆ ಬಂದು ಗೋಪಿಕಾಂಬ ಇಬ್ಬರಿಗೂ ಮದುವೆ ಆಗ್ತದೆ. ಮದುವೆ ಆದಮೇಲೆ ಅವರಿಬ್ಬರು ಸ್ವಲ್ಪ ದಿವಸ ಮಠದಲ್ಲಿರ್ತಾರೆ. ಮಠದಲ್ಲಿರೋಕೆ ಅವ್ರನ್ನ ಬಿಟ್ಕೊಡೋದಿಲ್ಲ ಗುರುಗಳು, ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವರು ಮಠದಲ್ಲಿ ಇರಬಾರ್ದು ಅಂತ. ಹಾಗಾಗಿ ಏನು ಮಾಡ್ತಾರೆ, ಭುವನಗಿರಿಗೆ ಅವ್ರನ್ನ ಕಳಿಸ್ಕೊಡ್ತಾರೆ. ತಿಮ್ಮಣ್ಣ ಭಟ್ರಿಗೆ ಮದುವೆ ಆಗುವಂತಹ ಹಿಂದೆ ಮುಂದಿನ ಸಂದರ್ಭಗಳಲ್ಲೇನೆ ಸುಧೀಂದ್ರರಿಗೆ ಪೀಠ ಕೊಟ್ಟಿರ್ತಾರೆ. ಯಾವ ಕಾಲದಲ್ಲೂ 3 ಜನ ಗುರುಗಳು ಈ ಮಠದಲ್ಲಿ ಒಟ್ಟೊಟ್ಟಿಗೆ ಇರಲಿಲ್ಲ. ಈ ಸಂದರ್ಭದಲ್ಲಿ ಅದು ಕೂಡ ನಡೆಯುತ್ತೆ. ಸುರೇಂದ್ರರಿದ್ದಾರೆ, ವಿಜಯೇಂದ್ರರಿದ್ದಾರೆ, ನಂತರದಲ್ಲಿ ಸುಧೀಂದ್ರರಿಗೆ ಪೀಠ ಕೊಡ್ತಾರೆ. ಈ 3 ಗುರುಗಳು ಒಟ್ಟಾಗಿದ್ದಾರೆ. ಸುಧೀಂದ್ರರಿಗೆ ಆನೆಗುಂದಿಗೆ ಹೋಗಿದ್ದಾರೆ, ಅಲ್ಲಿ ವಾದ ವಿವಾದ ಏರ್ಪಡಿಸ್ತಾರೆ. ಆ ವಾದ ವಿವಾದದಲ್ಲಿ ಇವ್ರು ಗೆಲ್ತಾರೆ. ಯಾರೋ ಒಬ್ಬರು ಮಹನೀಯರು ಬಂದಿರ್ತಾರೆ, ಅವ್ರ ಜೊತೆ ಗೆದ್ದು ಕರ್ನಾಟಕದ ಮರ್ಯಾದೆ ಉಳಿಸ್ತಾರೆ ಆನೆಗುಂದಿಯಲ್ಲಿ. ಅವತ್ತು
ಸುಧೀಂದ್ರಗೆ, ಅವರು ಮಹಾನ್ ಪಂಡಿತರು ಸುಧೀಂದ್ರರು. ಆ ಸುಧೀಂದ್ರ ಗುರುಗಳಿಗೆ ಆನೆಗುಂದಿಯ ಮಹಾರಾಜರು ಹಗಲ್ ದಿವಿಟಿಗೆ ಮೆರವಣಿಗೆ ಮಾಡ್ತಾರೆ. ಅಂದ್ರೆ ಹಗಲೊತ್ತಲ್ಲೇ ದಿವಿಟಿಗೆಗಳನ್ನ ಇಟ್ಕೊಂಡು ಮೆರವಣಿಗೆ ಮಾಡೋದು ಬಹುದೊಡ್ಡ ಗೌರವ ಆಗಿತ್ತು ಆ ಕಾಲದಲ್ಲಿ. ಅಂಥದ್ದನ್ನು ಗೌರವನ ಕೊಟ್ಟಿದ್ದಂತೆ ಅದರ ಜೊತೆಗೆ ಅವರಿಗೆ ತುಂಬಾ ಮನೆಗಳು, ಆಸ್ತಿ ಎಲ್ಲದನ್ನು ಆನೆಗುಂದಿಯ ರಾಜರು ಕೊಟ್ಟಿದ್ದಾರೆ. ಅದನ್ನೆಲ್ಲ ತಗೊಂಡು ಬಂದ ಸುಧೀಂದ್ರರು ತಮಗೆ ಬಂದಿದ್ದಂತಹ ಅಷ್ಟು ಗೌರವದಲ್ಲಿ ಸ್ವಲ್ಪ ಭಾಗವನ್ನ ನಮ್ಮ ತಿಮ್ಮಣ್ಣ ಭಟ್ರಿಗೂ ಕೊಟ್ಟು ಭುವನಗಿರಿಗೆ ಕಳಿಸ್ಕೊಡು. ಅಲ್ಲಿ ತಿಮ್ಮಣ್ಣ ಭಟ್ರು ಒಂದು ಮನೆ ಕಟ್ಟಿಕೊಂಡು ಇದ್ದಾರೆ. ಇವತ್ತಿಗೂ ನೀವು ತಮಿಳುನಾಡಿಗೆ ಹೋದ್ರೆ ಭುವನಗಿರಿಯಲ್ಲಿ ಆ ಮನೆ ಇದೆ. ರಾಯರು ಹುಟ್ಟಿದ ಜಾಗ, ಅವರ ತಂದೆ ತಾಯಿ ಬಾಳಿದ ಜಾಗ ಇವತ್ತಿಗೂ ಭುವನಗಿರಿಯಲ್ಲಿದೆ. ಆದರೆ ಒಡೆದು ಅದನ್ನ ಮಠವಾಗಿ ಮಾಡಿದ್ದಾರೆ, ಬೃಂದಾವನ ಕಟ್ಟಿದ್ದಾರೆ. ರಾಯರು ಹುಟ್ಟಿದ ಜಾಗದಲ್ಲಿ ಬೃಂದಾವನವನ್ನು ಕಟ್ಟಿದ್ದಾರೆ. ನಿತ್ಯ ಪೂಜೆ ಪುನಸ್ಕಾರಗಳು ನಡೀತದೆ. ಬೇಕು ಅಂದವರು ಹೋಗಿ ಸಂದರ್ಶಿಸಿ ಆಶೀರ್ವಾದ ಪಡೆದು ಬರ್ಬೋದು. ಈ ಮನೆಯಲ್ಲಿ ಇಬ್ಬರದು ಸಂಸಾರ ತುಂಬಾ ಚೆನ್ನಾಗಿ ನಡೀತಿದೆ. ಗೋಪಿಕಾಂಬ ಮಹಾ ಸಾತ್ವಿಕಳು, ತಿಮ್ಮಣ್ಣ ಭಟ್ರು ಸಾತ್ವಿಕರು. ಇಬ್ಬರ ನಡುವೆ ಸುಂದರವಾಗಿ ಸಂಸಾರ ನಡೀತಿದೆ. ಮೊದಲನೇದಾಗಿ ವೆಂಕಟಾಂಬ ಅಂತ ಒಂದು ಹೆಣ್ಣು ಮಗು ಆಗುತ್ತೆ. ತಿರುಪತಿ ದೇವರ ಭಕ್ತರಾದ್ರಿಂದ ಆಕೆಗೆ ವೆಂಕಟಾಂಬ ಅಂತ ಹೆಸರಿಟ್ಟಿದ್ದಾರೆ. ಎರಡನೇವನು ಗುರುರಾಜ. 2 ಮಕ್ಕಳಾಯ್ತು. ಯೋಚನೆ ಮಾಡಿ, 2 ಮಕ್ಕಳಿದ್ದಾರೆ ಎಂದ ಮೇಲೆ ಇನ್ನು ಮಕ್ಕಳಿನ ಬೈಕೆ, ಮಕ್ಕಳು ಸಾಕು ಅಂತ ಹೇಳ್ತಿಲ್ಲ, ಇದು ಆ ಕಾಲ, ನಮ್ಮ ಕಾಲ ಅಲ್ಲ, 15-16ನೇ ಶತಮಾನ. ಆದ್ರೂ ಒಂದು ಗಂಡು ಒಂದು ಹೆಣ್ಣಿದೆ, 2 ಮಕ್ಕಳು ಓಡಾಡ್ಕೊಂಡಿದ್ದಾರೆ. ಆದ್ರೆ ಇದ್ದಕ್ಕಿದ್ದಾಗೆ ಗೋಪಿಕಾಂಬ ಜೀವನದಲ್ಲಿ ಒಂದು ವಿಚಿತ್ರ ನಡೆಯೋಕೆ ಶುರುವಾಗುತ್ತೆ. ಗೋಪಿಕಾಂಬ ಎಲ್ಲೇ ಕೂತಿರ್ಲಿ, ಎಲ್ಲೇ ನಿಂತಿರ್ಲಿ, ಯಾವುದೋ ಒಂದು ಮಗು ಬಂದು ಅಮ್ಮ ಅಂತ ಕೂಗ್ದಾಗುತ್ತೆ. ಗುರುರಾಜ ಬಂದು ಕರೀತಿದ್ದಾನೆ ಅಂತ ಹೇಳಿ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಗುರುರಾಜ ಆಟ ಆಡೋಕೆ ಹೋಗಿದ್ದಾನೆ. ಗೋಪಿಕಾಂಬ ಏನೋ ಹಾಡು ಹಸೆ ಹೇಳ್ಕೊಳ್ತಾ ಇದ್ದಾಳೆ. ಆದ್ರೆ ಯಾರಿಗೆ ಕೂಗಿದ್ರು ನನ್ನನ್ನ, ಇದೇ ಭ್ರಮೆನಾ ಅನ್ಕೋತಾಳೆ. ನಿಮ್ಗೆ ಕೃಷ್ಣನ ಬಾಲಲೀಲೆಗಳನ್ನ ನೆನಪು ಮಾಡ್ಕೊಳ್ಳಿ. ಅವಾಗ ಹೇಗಾಗತ್ತೆ, ಕೃಷ್ಣ ಬಂದು ಹೇಗೆ ಯಶೋದೆಯನ್ನ ಕಾಡ್ತಾ ಇರ್ತಾನೆ, ಸೆರಗೆ ಎಳೆಯೋದು, ಬೆಣ್ಣೆ ಕಡಿತಾ ಇದ್ರೆ ಹೋಗ್ಬಿಟ್ಟು ಅಮ್ಮ ಬೆಣ್ಣೆ ಅಂತ ಕೇಳೋದು, ಆಮೇಲೆ ಕದ್ದು ತಿಂದಾಗ ಮಾಡೋದು, ಅದನ್ನೇನೋ ಬೀಳ್ಸೋದು. ಮಕ್ಕಳು ಏನೇನು ಆಟ ಆಡ್ತಾರೆ ಅಮ್ಮನ ಜೊತೆಗೆ, ಅದೆಲ್ಲ ಆಟಗಳು ನಡೀತಿದೆ. ಆದ್ರೆ ಯಾವ ಮಗುನು ಕಾಣ್ತಾ ಇಲ್ಲ. ಆದ್ರೆ ಅವಳ ಅನಿಸಿಕೆಯಲ್ಲಿ, ಅವಳ ಪ್ರಜ್ಞೆಯಲ್ಲಿ ಯಾವುದೋ ಒಂದು ಮಗು ಅವಳ ಸುತ್ತ ಆಟ ಆಡ್ತಿರೋದು, ಅಮ್ಮ ಅಂತ ಕರೀತಿರೋದು, ವಾತ್ಸಲ್ಯ ಬೇಡ್ತಿರೋದು, ಪ್ರೀತಿ ಕೊಡ್ತಿರೋದು, ಇದೆಲ್ಲವುದು ಗೊತ್ತಾಗ್ತಾ ಇದೆ. ಅವಳ ಆತ್ಮಕ್ಕೆ ಅನುಭವ ಆಗ್ತಿದೆ. ಆದರೆ ದೇಹಕ್ಕೆ ಮತ್ತೆ ಇಂದ್ರಿಯಗಳಿಗೆ ಕಾಣ್ತಾ ಇಲ್ಲ. ಇಂದ್ರಿಯಗಳ ಅತೀತವಾಗಿ ಅವಳಿಗೆ ಅನ್ನಿಸ್ತಾ ಇದೆ, ಯಾವುದೋ ಒಂದು ಮಗು ನನ್ನನ್ನು ಅಮ್ಮ ಅಂತ ಕರೀತಿದೆ. ತುಂಬಾ ಯೋಚನೆ ಮಾಡ್ತಾಳೆ, ಇಲ್ಲೋ ಭ್ರಮೆನ, ನನಗೆ ಮಕ್ಕಳಿದೆ ಇದ್ರೆ ಈ ಭ್ರಮೆ ಬಂದಿದೆ ಅಂತ ಹೇಳ್ಬೋದು. 2 ಮಕ್ಕಳಿದ್ದಾರೆ, ಆದ್ರೆ ಯಾವುದೋ ಒಂದು ಚೇತನ ಬಂದು ನನ್ನ ಜೊತೆಗೆ ಆಟ ಆಡ್ತಿದೆ, ಅದು ಒಳ್ಳೇದಾಗಿ ಒಂದು ಮಗುವಾಗಿ ಆಟ ಆಡ್ತಿದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ನೀವು ಒಂದು ಯೋಚನೆ ಮಾಡಿ, 15-16ನೇ ಶತಮಾನದ ಹೆಣ್ಣು ಮಗಳು ಒಬ್ಬ ಗಂಡನ ಹತ್ರ ಹೋಗ್ಬಿಟ್ಟು, ತನ್ನ ಗಂಡನ ಹತ್ರ ಹೋಗ್ಬಿಟ್ಟು ನನಗೊಂದು ಮಗು ಬೇಕು, ಯಾವುದೋ ಒಂದು ಮಗು ಕಾಟ ಕೊಡ್ತಿದ್ರೆ ಈ ಕಾಲದ ಹೆಣ್ಮಗಳ ತರ ಮಾತಾಡ್ತಿರ್ಲಿಲ್ಲ. ಗಂಡದ ಮುಖನೇ 8 ಮಕ್ಕಳಾದ್ರೂ ನೋಡಕ್ ಆಗ್ತಿರ್ಲಿಲ್ಲ, ಮತ್ತೆ ನೋಡ್ತಿರ್ಲಿಲ್ಲ ಅಂತ ಅಷ್ಟೊಂದು ಸಾತ್ವಿಕತೆ. ಇದು ಹಾಸಿದ ಮಾತಲ್ಲ, ನಿಜವಾಗ್ಲೂ ಆ ಥರದಲ್ಲಿ ನಮ್ಮ ಹೆಣ್ಣುಮಕ್ಕಳು ಬದುಕಿದ್ರು. ಅಂತಹ ಗೋಪಿಕಾಂಬ ಈ ಅನುಭವನ ತಾಳಲಾರದೆ, ಯಾವ ಮಗು ಬಂದು ಅವಳನ್ನ ಈ ತರ ಕಾಟ ಕೊಡ್ತಿಲ್ಲ, ಅವಳು ಸುತ್ತಾ ಇದೆ, ಒಂದು ಅನುಭವ ಕೊಡ್ತಿದೆ, ಮಾತೃವಿನ ಅನುಭವ ಕೊಡ್ತಾ ಇದೆ. ಆ ಅನುಭವನ ಹೋಗ್ಬಿಟ್ಟು ಗಂಡನ ಹತ್ರ ಹೇಳ್ಕೊಳ್ತಾಳೆ. ನೋಡಿ, ಈ ತರ ಆಗ್ತಾ ಇದೆ, ಇದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ನನಗೆ ಗೊತ್ತಿಲ್ಲ, ಒಂದು ಮಗು ಬಂದು ನಲ್ತಿದ್ದ. ಅದೇ ತಿಮ್ಮಣ್ಣ ಭಟ್ರು ಈ ಮಾತನ್ನು ತಳ್ಳಾಕ್ಬೋದಾಗಿರುತ್ತೆ, ಯಾಕಿರ್ಬೋದು, ಇದೇನು, ಯಾವ ಮಗು ಬಂತು ನಮಗೆ ಇದು ಮಾಡೋಕೆ ಸಾಧ್ಯ? ಅವರು ಯೋಚನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಇಲ್ಲ, ತಿಮ್ಮಣ್ಣ ಭಟ್ರಿಗೂ ಏನೂ ಅರ್ಥವಾಗಲ್ಲ, ತಲೆ ಬುಡ ಅರ್ಥ ಆಗಲ್ಲ. ಕಡೆಗೆ ತಿಮ್ಮಣ್ಣ ಭಟ್ರು ಇದು ಮಾಡ್ತಾರೆ, ನಮ್ಗೆಲ್ಲದಕ್ಕೂ ದಾರಿ ಎಲ್ಲ ಒಬ್ಬರೇ, ಅವರು ಗುರುಗಳು ಅಂತ ಹೇಳ್ಬಿಟ್ಟು ಕುಂಭಕೋಣ ಮಠಕ್ಕೆ ಹೋಗ್ತಾರೆ. ವಿಜಯೇಂದ್ರರು ಮತ್ತೆ ಸುಧೀಂದ್ರರ ಮುಂದೆ ತಮ್ಮಗೆ ಮತ್ತೆ ತಮ್ಮ ಹೆಂಡತಿಗಾಗುವ ಅನುಭವಗಳನ್ನ ಹೇಳಿ, ಹೀಗೆ ತನ್ನ ಹೆಂಡತಿಗೆ ಮಗು ಬಂದು ಹೀಗೆ ಇದ್ದ ಒತ್ತಡ ಕೊಡ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ, ಇದು ದುರಾಸೆ ಆಗುತ್ತೇನೋ, ಮತ್ತೆ ನಾವು ಮಕ್ಕಳನ್ನ ಬಯಸಿದ್ರೆ ಏನ್ ಮಾಡೋದು ಅರ್ಥ ಆಗ್ಲಿಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಬಂದೆ. ಗುರುಗಳು ಆಶೀರ್ವಾದ ಮಾಡಿ ನಕ್ಬಿಟ್ರಂತೆ ವಿಜಯೇಂದ್ರರು. ಇಲ್ಲಪ್ಪ, ಇದೆಲ್ಲ ದೈವ ಲೀಲೆ, ಇದು ನಡಿಬೇಕು ಅಂತಾನೆ ನಿಮ್ಮಿಬ್ರನ್ನು ಒಟ್ಟು ಮಾಡಿರೋದು, ಇದು ನಡಿಬೇಕು ಅಂತಾನೆ ನಿನ್ನ ತಂದೆ ತಾಯಿ ಜೀವ ಬಿಡ್ಬೇಕಾಯ್ತು, ಇದು ನಡಿಬೇಕು ಅಂತಾನೆ ನಾನು ನಿನ್ನ ತಂದೆಯಿಂದ ತಾಯಿಯಿಂದ ತೋರಿಸ್ಬಿಟ್ಟು ಇಲ್ಲಿವರೆಗೂ ಇಟ್ಕೊಂಡಿದ್ದೆ ಅಂತ ಹೇಳಿ ಒಂದು ದೈವ ರಹಸ್ಯನ ಹೇಳಿದ್ರಂತೆ ಗುರುಗಳು. ಏನಪ್ಪಾ ಅಂದ್ರೆ, ಯಾರು ಪ್ರಹ್ಲಾದರಾಗಿದ್ರು, ಯಾರು ಶಂಕುಕರ್ಣರಾಗಿದ್ರು, ಯಾರು ವ್ಯಾಸರಾಜರಾಗಿ ಕರ್ನಾಟಕ ಸಾಮ್ರಾಜ್ಯನ ಆಶೀರ್ವಾದ ಮಾಡಿದ್ರು, ಅದೇ ಚೈತನ್ಯ ತಿರುಪತಿ ದೇವರಿಗೆ ಸಮನಾಗಿ ಗುರುವಾಗಿ ಪ್ರಪಂಚದ ಕಾಯೋಕೆ ಬರ್ತಾ ಇದ್ದಾರೆ. 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರಪಂಚದಲ್ಲಿರುವಂತಹ ಮನುಷ್ಯರ ಕಷ್ಟನ ತೀರ್ಸಕ್ಕೋಸ್ಕರ ತಾವು ಮಾಡಿದ ಪುಣ್ಯನಷ್ಟನ್ನು ಎತ್ಕೊಂಡು ಬರ್ತಿದ್ದಾರೆ. ಅಷ್ಟು ಮೇರು ಪರ್ವತಕ್ಕಿಂತ ದೊಡ್ಡದಾದ ಪುಣ್ಯನ ಎತ್ಕೊಂಡು ಬಂದು ನಿನ್ನ ಗರ್ಭದಲ್ಲಿ, ನಿನ್ನ ಹೆಂಡತಿ ಗರ್ಭದಲ್ಲಿ ಹುಡ್ತಾರೆ ಅಂತ ಹೇಳಿದ್ರು.
ದೊಡ್ಡಗೋಗ್ಬಿಟ್ಟಿದ್ದಾರೆ. ತಿಮ್ಮಣ್ಣ ಭಟ್ರು ಏನೋ ಅಷ್ಟು ದೊಡ್ಡವರು, ಪ್ರಹ್ಲಾದರು, ಅವರನ್ನ ಮಗನಾಗಿ ಪಡೆಯುವಂತಹ ಯೋಗ್ಯತೆ ನನಗಿದ್ಯಾ? ನೀವು ಏನು ಹೇಳ್ತಾ ಇದ್ದೀರಾ, ಎಲ್ಲಿ ಹೋಲಿಕೆ ಅಂತ ಕೇಳಿದಾಗ ಗುರುಗಳು ಹೇಳಿದ್ದಾರೆ, ಇಲ್ಲಪ್ಪ ಇದು ಹೌದು, ನೀನು ಮತ್ತೆ ನೀನು ಹೆಂಡತಿ ದೀಕ್ಷೆಯಲ್ಲಿರಬೇಕು. ಒಂದು ವಿಷಯ ನೆನಪಿಟ್ಕೊಳ್ಳಿ, ಇದನ್ನು ಸೈನ್ಸ್ ಕೂಡ ಒಪ್ಪುತ್ತಂತೆ. ಒಂದು ಮಗು 9 ತಿಂಗಳುಗಳ ಕಾಲ ತಾಯಿಯ ಗರ್ಭದಲ್ಲಿದ್ದರೆ ತಂದೆಯ ಗರ್ಭದಲ್ಲಿ 3 ತಿಂಗಳ ಕಾಲ ಇರ್ತದೆ. ಯಾರೇ ಮಗುವನ್ನು ಪಡಿಬೇಕು ಅಂದರೆ ತಂದೆ 3 ತಿಂಗಳ ಕಾಲ ವ್ರತದಲ್ಲೂ, ತಾಯಿ 9 ತಿಂಗಳ ಕಾಲ ವ್ರತದಲ್ಲೂ ಇದ್ದು ಒಳ್ಳೆ ಮಕ್ಕಳನ್ನು ಪಡಿಬೇಕು ಅಂತ ಹೇಳಿ. ಹಾಗೆ ತಿಮ್ಮಣ್ಣ ಭಟ್ರಿಗೆ ಉಪದೇಶ ಮಾಡಿ, ನೀವು ಗಂಡ ಹೆಂಡತಿಯರಿಬ್ಬರೂ ಕೂಡ ಹೋಗಿ ವೆಂಕಟರಮಣ ಸ್ವಾಮಿ ಸೇವೆ ಮಾಡಿ ಬನ್ನಿ, ನಿಮ್ಗಿಂಥದ್ದೊಂದು ಚೈತನ್ಯ, ನೀನು ಹುಟ್ಟಿರೋದೇ ಇದೇ ಕಾರಣಕ್ಕೆ, ಅಂಥದ್ದೊಂದು ಚೇತನ ನಿನ್ನ ಗರ್ಭದಲ್ಲಿ ಹುಟ್ಟುತ್ತೆ. ತಿಮ್ಮಣ್ಣ ಭಟ್ರು ತುಂಬ ನಡುಗೋಗಿದ್ದಾರೆ, ಹೆದರಿದ್ದಾರೆ. ಹಾಗೂ ಕೂಡ ಗುರುಗಳು ಹೇಳಿದ ಮೇಲೆ ಹೆಂಡತಿಯನ್ನು ಕರೆದುಕೊಂಡು ತಿರುಪತಿಗೆ ಹೋದ್ರು. ಭಗವಂತನ ಸೇವೆ ಮಾಡ್ತಾರೆ ಏಕ ಮನಸ್ಸಿಂದ ಭಗವಂತನ ಸೇವೆ ಮಾಡ್ತಿದ್ದಾರೆ. ತಿಮ್ಮಣ್ಣ ಭಟ್ರಿಗೆ ಗುರುಗಳು ನಿಬಂಧನೆ ಹಾಕಿದ್ದಾರೆ, ಈ ಏನು ರಹಸ್ಯ ಇದೆ ಇದನ್ನು ಗೋಪಿಕಾಂಬ ಹತ್ರನೂ ಹೇಳೋ ಆಗಿಲ್ಲ, ಯಾರ ಹತ್ರನೂ ಹೇಳೋ ಆಗಿಲ್ಲ, ಮನಸ್ಸಿನಲ್ಲೇ ಇಟ್ಕೋಬೇಕು. ಒಂದು ಕಡೆ ಭಯ ಇದೆ, ಅಷ್ಟು ದೊಡ್ಡ ಜೀವನ ನಾವು ಪಡ್ಕೋಬೇಕಾದ್ರೆ ನಾನು ಎಷ್ಟು ಸಾಧನೆ ಮಾಡಬೇಕು, ನಾನು ಹೇಗೆ ನಡ್ಕೋಬೇಕು, ಯಾವ್ದು ತಪ್ಪು ಯಾವ್ದು ಸರಿ, ಹೀಗೆ ತಿಮ್ಮಣ್ಣ ಭಟ್ರಲ್ಲಿ ಒಂದು ಒಳ ನಡುಕ ಇದೆ. ಅದಿದ್ರೂ ಕೂಡ ತಿಮ್ಮಣ್ಣ ಭಟ್ರು ಏಕ ಮನಸ್ಸಿನಲ್ಲಿ ಭಗವಂತನ ಸೇವೆ ಮಾಡಿ ಇಬ್ರು ಮಾಡಿದ್ರು, ಗಂಡ ಹೆಂಡತಿ ಇಬ್ರು ಮಾಡಿದ್ರು. ಹಾಗಾಗಿ ಒಂದು ದಿನ ರಾತ್ರಿ ಸ್ವಪ್ನವಾಯಿತು. ಸ್ವಪ್ನದಲ್ಲಿ ಭಗವಂತ ಅನ್ನೋಕ್ಕಿಂತ ಗುರುಗಳು ಬಂದರು. ಒಬ್ಬ ಹೇಗಿದ್ದಾರೆ, ಒಬ್ಬ ವಯಸ್ಸಾದರು ವ್ಯಾಸರಾಜರ ರೂಪದಲ್ಲಿರ್ಬೋದು ಅಥವಾ ಪ್ರಹ್ಲಾದರ ರೂಪದಲ್ಲಿರ್ಬೋದು, ಬಂದು ನಿಂತಿದ್ದಾರೆ ಸ್ವಪ್ನದಲ್ಲಿ. ಗಂಡ ಹೆಂಡತಿರಿಬ್ಬರಿಗೂ ಸ್ವಪ್ನವಾಗಿದೆ. ಬಂದು ಗುರುಗಳು ನಿಂತಿದ್ದಾರೆ. ನಿಂತುಬಿಟ್ಟು, ನಾನು ಹೀಗೆ ಪ್ರಹ್ಲಾದನಾಗಿದ್ದೆ, ಹೀಗೆ ದೈವ ಸಂಕಲ್ಪದಿಂದ ವ್ಯಾಸರಾಜರಾಗೂ ಇದ್ದೆ, ಇವಾಗ ನಿಮ್ಮ ಗರ್ಭ ಪ್ರವೇಶಕ್ಕೆ ದೈವಾಜ್ಞೆ ಆಗಿದೆ, ನನಗೆ ಒಪ್ಪಿಗೆ ಕೊಡಬೇಕು ಅಂತ ಗುರುಗಳು ವಿನಯದಿಂದ ಬೇಕು. ಗಂಡ ಹೆಂಡತಿರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಅವ್ರು ಹೇಳಿದ್ರಂತೆ, ಸ್ವಾಮಿ ನಮ್ದೇನೂ ಇಲ್ಲ, ನೀವು ನಮ್ಮ ಗರ್ಭ ಪ್ರವೇಶ ಮಾಡಬೇಕು ಅಂದರೆ ನೀವೇ ನಡೆಸ್ಕೊಳ್ಬೇಕು, ಹೇಗೆ ನಡಿಬೇಕು ಗೊತ್ತಿಲ್ಲ, ತಪ್ಪು ಒಪ್ಪುಗಳನ್ನು ನಡೆಸ್ಕೋಬೇಕು ನೀವು. ಆದರೆ ಗರ್ಭ ಪ್ರವೇಶ ಮಾಡಿದ ಮೇಲೆ ನಿಮ್ಮಂಥ ಭಗವತ್ ಚೇತನಕ್ಕೆ ನಮಸ್ಕಾರ ಮಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಮಾಡಬಾರ್ದು, ತಂದೆ ತಾಯಿ ಸ್ಥಾನದಲ್ಲಿರ್ತೀವಿ, ಇವತ್ತೇ ನಮಸ್ಕಾರ ಮಾಡ್ತೀನಿ ಅಂತ ಆಗಲೇ ಗಂಡ ಹೆಂಡತಿರಿಬ್ಬರು ಸ್ವಪ್ನದಲ್ಲಿ ನಮಸ್ಕಾರ ಮಾಡಿದ್ದಾರೆ ಗುರುಗಳಿಗೆ. ಅದಾದ ಮೇಲೆ ಗುರುಗಳು ಅವರು ಒಪ್ಪಿಗೆ ತೆಗೆದುಕೊಂಡು ಆ ತಾಯಿಯ ಮತ್ತು ತಂದೆ ಇಬ್ಬರಿಗೂ ಪ್ರದಕ್ಷಿಣೆ ಹಾಕಿದ್ರಂತೆ. ಪ್ರದಕ್ಷಿಣೆ ಹಾಕಿ ತಾವು ತಾಯಿಗೆ ನಮಸ್ಕಾರ ಮಾಡಿ ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ. ಆಯಿತು, ಬೆಳಗಾದ ಮೇಲೆ ಗಂಡ ಹೆಂಡತಿರಿ ಇಬ್ಬರಿಗೂ ಸ್ವಪ್ನದಿಂದ ಎಚ್ಚರವಾಗಿದೆ. ಇಬ್ಬರಿಗೂ ಒಂದೇ ಥರ ಸ್ವಪ್ನವಾಗಿದೆ, ಒಂದೇ ರೀತಿಯ ಘಟನೆ. ಇಬ್ಬರು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ನನಗೆ ಈ ಥರ ಕನಸಾಯಿತು ಅಂತ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡ್ರಂತೆ. ಇಬ್ಬರಿಗೂ ತೀರ್ಮಾನ ಆಯಿತು, ಭಗವಂತನ ಅನುಗ್ರಹ ಆಗಿದೆ ಅಂತ. ಅದಕ್ಕೆ ಸಾಕ್ಷಿಯಾಗಿ ಗೋಪಿಕಾಂಬ ಮುಖದಲ್ಲಿ ದೈವಿಕ ಕಳೆ ಕಾಣ್ತಾ ಇದೆ. ಕಾಣಲೇಬೇಕಲ್ವಾ, ಮೊದಲೇ ಸಾತ್ವಿಕಳು, ಜೊತೆಗೆ ಈಗಾಗಲೇ ಅಂತಹ ಭಗವತ್ ಚೈತನ್ಯ ಅವಳ ದೇಹನ ಪ್ರವೇಶಿಸಿದೆ. ಹಾಗಿರ್ಬೇಕಾದ್ರೆ ಅವಳ ಮುಖಲಕ್ಷಣ ತುಂಬ ಗಂಭೀರವಾಗಿ, ತುಂಬ ಲಕ್ಷಣವಾಗಿ ಕಾಣ್ತಾ ಇದೆಯಂತೆ. ಇದಾದ ಮೇಲೆ ಭಗವಂತನಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಹೊರಟು ತೃಪ್ತಿಯಿಂದ ಬಂದು ಗುರುಗಳಿಗೆ ನಡೆದಿದ್ದನ್ನೆಲ್ಲ ಹೇಳಿ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡು ಬಂದು ಕುಂಭಕೋಣ ಮಠದಿಂದ ದಂಪತಿಗಳು ಭುವನಗಿರಿಗೆ ಬರ್ತಾರೆ. ಬಹಳ ಎಚ್ಚರಿಕೆಯಲ್ಲಿದ್ದಾರೆ. ಹೇಳಿದ್ದಾರೆ, ನೀನು ಮಡಿ ಮೇಲ್ಗೆ ಏನೂ ನೋಡಬೇಡಮ್ಮ, ಸದಾ ಭಗವಂತನ ಧ್ಯಾನ ಮಾಡ್ತಿರ್ಬೇಕು ಅಂತ ಗುರುಗಳು ಗೋಪಿಕಾಂಬ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ಗೋಪಿಕಾಂಬ ಹಗಲು ರಾತ್ರಿ ಅನ್ನೋದೇನೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಾ ಇದ್ದಾಳೆ. ಹೀಗಿರುವಾಗ ರಾಯರು ಗೋಪಿಕಾಂಬ ಗರ್ಭದಲ್ಲಿ ಬೆಳೀತಾ ಇದ್ದಾರೆ. ಇದೇ ಥರ ರಾಯರ ಬಗ್ಗೆ ತುಂಬ ಮಾಹಿತಿಗಳನ್ನು ನಾನು ಚಾನಲಲ್ಲಿ ಕೊಡ್ತಾ ಇರ್ತೀನಿ. ರಾಯರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.